ಒಬ್ಬ ದುಷ್ಟ ಮುಂಡೆ ಮಗ ಅಂತರೂ ಎಷ್ಟು ಜಿಗದ್ ನಿಮ್ಗೆ ಹೇಳ್ತೇನೆ. ಎಸ್.ಎಂ. ಜಾಮದಾರ್ ಅಂತಕ್ಕಂಥ ಒಬ್ಬ ಧೂರ್ತ 21ನೇ ಶತಮಾನದೊಳಗೆ ಬಸವಣ್ಣನ ಎಲ್ಲಿ ಹುಡುಕಾಡ್ತಾರೆ, ಇವನ ಬಸವಣ್ಣ ಅಂತ ಅವ್ನು ಪರಿಚಯ ಮಾಡಿಸಿದ್ರು. ಮಗು ಹೇಸಿಗೆ ಮಾಡಿತಂತಂದ್ರೆ ಸಗಣಿ ತಂದು ಅದರಲ್ಲೇ ಒರೆಸ್ತಾಳ. ಅದಕ್ಕೆ ಬುದ್ಧಿಯವರಂಥ ವ್ಯಕ್ತಿಮತ್ವ ನಾವು ಎಲ್ಲಿ ಕಾಣಕ್ಕೆ ಸಾಧ್ಯ. ಇದಕ್ಕಿಂತ ದೊಡ್ಡ ಆದರ್ಶ ಯಾಕೆಷ್ಟು ಪ್ರೀತಿಸ್ತಾರೆ ಜನ. ಒಬ್ಬ ದುಷ್ಟ ಮುಂಡೆ ಮಗ ಅಂತರೂ ಎಷ್ಟು ಜಿಗದ್ ನಿಮ್ಗೆ ಹೇಳ್ತೇನೆ. ಅವ ಸ್ವಾಮಿ ಅವ ಕಾಗಿಗುಬ್ಬಿ ಕತ್ತಿ ಹೇಳ್ತಾನಂತ. ಎಸ್.ಎಂ. ಜಾಮದಾರ್ ಅಂತಕ್ಕಂಥ ಒಬ್ಬ ಧೂರ್ತ ಬುದ್ಧಿಯವರ ಅವನ್ನ ಸಾಕಷ್ಟು ಹಾಲ ಮೊಸರ ಮಜ್ಜಿಗೆ ಕುಡಿಸಿ ದೊಡ್ಡವನ್ ಮಾಡಿದ್ರು. ಅಂದ್ರೆ ನಾ ಬೇರೆ ಹೇಳುವ ಅರ್ಥದೊಳಗೆ ಅವ ಲಿಂಗಾಯತ ಮಹಾಸಭೆಯೊಳಗೆ ಬುದ್ಧಿಯವ್ರನ್ನ ಕುರಿತು ಒಂಟಕ್ಷರದ್ಲೆ ಕಾಗಿ ಗುಬ್ಬಿ ಕತ್ತಿ ಹೇಳವ ಸ್ವಾಮಿ, ಅವಾಗ ನಾ ಸ್ವಾಮಿ ಅನ್ನೋದಿಲ್ಲ ಅಂತ. ಈ ಧೂರ್ತ ಬುದ್ಧಿಯವ್ರು ಅವನ ಬಗ್ಗೆ ಏನು ಹೇಳಿದ್ರು ಬಾಗಲಕೋಟೆ ಒಳಗೆ 21ನೇ ಶತಮಾನದೊಳಗೆ ಬಸವಣ್ಣನ ಎಲ್ಲಿ ಹುಡುಕಾಡ್ತಾರೆ, ಇವನ ಬಸವಣ್ಣ ಅಂತ ಅವನು ಪರಿಚಯ ಮಾಡಿಸಿದ್ರು. ಅಂದ್ರ ತಿಂದ ಮನಿ ಜಂತಿ ಎಣಸವ್ರು ಅಂತಿರ್ತಾರಲ್ಲ, ಅದು ಒಂದು ಕಡೆ. ಮತ್ತೊಂದು ಕಡೆ ಇಂಥ ನೀಚರ್ನು ಸಹಿತ ಬಸವಣ್ಣ ಅಂತ ಕರೆಯುವಂಥ ಅಪ್ಪುಗಳು ಒಂದು ಕಡೆ. ಇನ್ನೇನು ಕಲಿಬೇಕು ಅಪ್ಪುಗಳ ಜೀವನದೊಳಗೆ? ಇಂಥ ಧೂರ್ತರು ಒಬ್ಬರಲ್ಲ, ಬಹಳ ಮಂದಿ ಆಗಿವೆ. ಅಪ್ಪುಗಳು ಯಾರ ಬಗ್ಗೆನೂ ನಿಂದಕರ ಬಗ್ಗೆ ನಿಂದಕ ನೀಯರೇ ರಾಖಿ ಅಪ್ಪುಗಳು ನಮಗೆ ಹೇಳಿದ್ದು. ಮರಾಠಿ ಒಳಗಿಂದು ಅಥವಾ ಹಿಂದಿ ಒಳಗಿನ ಮಾತು ಹೇಳ್ತಿದ್ರು, ನಿಂದಕರ ಮನೆ ಮಗ್ಲ ಬೇಕು, ಮಗ್ಲ ಇರ್ಬೇಕು. ನಿಂದಕಾಂಚೆ ಘರ ಅಸಾವೇ ಶೇಜಾರಿ, ನಿಂದಕರ ಮನೆ ಮಗ್ಲ ಇರ್ಬೇಕಂತ ಹೇಳ್ತಿದ್ರು. ಯಾಕೆ? ಅವ್ರು ನಮ್ಮನ್ನು ಯಾವಾಗಲೂ ಎಚ್ಚರಿಸ್ತಾರ ಅಂತ. ಎಲ್ಲರೂ ಯಾವಾಗಲೂ ನಮ್ಮನ್ನು ಮರೆವಿಗೆ ಒಳಪಡಿಸೋದಿಲ್ಲ ಅಂತ ಹೇಳಿ. ತಾಯಿ ಮಗು ಹೇಸಿಗೆ ಮಾಡಿತಂತಂದ್ರೆ ಸಗಣಿ ತಂದು ಅದರಲ್ಲೇ ಒರೆಸ್ತಾಳತ್ತ. ನಿಂದಕರು ನಾಲಿಗೆಲೇ ನೆಕ್ಕಿ ಸ್ವಚ್ಛ ಮಾಡ್ತಾರತ್ತ. ಅದಕ್ಕೆ ಅವ್ರ ಮಗಲ ಮನೆಯಿಂದ ಇರ್ಬೇಕಂತ ನಮ್ಮ ಶಾಸ್ತ್ರದೊಳಗೆ ಇದನ್ನ ಹೇಳ್ತಾರೆ. ಮಕ್ಕಳು ಹೊಲಸು ಮಾಡಿದ್ರೆ ಮಂದಿ ಹಿಂಗೆ ಕಾಗದ್ಲೆ ಅರಿವಿಲೇ ಸ್ವಚ್ಛ ಮಾಡ್ತಾರಂತ. ಆದ್ರೆ ನಾವೇನಾರ ತಪ್ಪು ಮಾಡಿದ್ರೆ ನಾಲ್ಗಿಲೇ ನೆಕ್ತಾರಲ್ಲ, ಅದಕ್ಕೆ ಅವ್ರು ನಮ್ಮ ಹತ್ರ ಇರಬೇಕು ಅಂತ. ನಿಂದಕರ ಸಮೀಪ ಇರ್ಬೇಕು. ನಮಗೆ ಬುದ್ಧಿಯವ್ರು ಹೇಳ್ತಿದ್ರು, ಅವ್ರ ಹತ್ರ ಇರ್ಬೇಕು ಯಾವಾಗಲೂ. ಅವ್ರ ಬಗ್ಗೆ ಕೆಟ್ಟ ಭಾವನೆಗಳನ್ನು ತಾಳಬಾರ್ದು ನೀವು. ಅವ್ರು ತಾಳ್ಯಾರ ಅಂತ ನೀವು ತಾಳಿದ್ರಿ ಅಂದ್ರೆ ಅವ್ರಿಗೆ ನಿಮ್ಗೆ ಏನು ಅಂತರಪ್ಪ ಅಂತ ನಮ್ಗೆ ಕೇಳಿದ್ರು. ಅದಕ್ಕೆ ಬುದ್ಧಿಯವರಂಥ ವ್ಯಕ್ತಿಮತ್ವ ನಾವು ಎಲ್ಲಿ ಕಾಣಕ್ಕೆ ಸಾಧ್ಯ, ಕೇಳೋಕ್ಕೂ ಸಾಧ್ಯ ಇಲ್ಲ. ಅವ್ರ ಕೃಪೆ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ.